ರಿಯಲ್ ನಂಬರ್ಸ್ ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು ಪ್ರಮೇಯ 1.3 ಥಿಯರಮ್ 1.3 ಸ್ಕ್ವೇರ್ ರೂಟ್ ಆಫ್ 2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಸ್ಕ್ವೇರ್ ರೂಟ್ ಆಫ್ 2 ಈಸ್ ಇರ್ರ್ಯಾಷನಲ್. ಇದು ಪ್ರಮೇಯ 1.3 ಆಗಿದೆ. ಇದನ್ನು ನಾವು ಯಾವ ರೀತಿಯಲ್ಲಿ ಸಾಧಿಸ್ಬೋದು ಅಥವಾ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವ. ಇಲ್ಲಿ ನಾವು ನೇರವಾಗಿ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಪ್ರೂವ್ ಮಾಡ್ತಾ ಇಲ್ಲ. ಅದರ ಬದಲಿಗೆ ಕಾಂಟ್ರಡಿಕ್ಷನ್ ಅಥವಾ ವಿರೋಧಾಭಾಸ ವಿಧಾನವನ್ನು ಉಪಯೋಗಿಸ್ತಾ ಇದ್ದೇವೆ. ಅಂದರೆ ನಾವಿಲ್ಲಿ ಅಭಾಗಲಬ್ಧ ಸಂಖ್ಯೆಯ ಬದಲಿಗೆ ಸ್ಕ್ವೇರ್ ರೂಟ್ 2 ಅನ್ನು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೇವೆ. ಸೊ ಅದರ ನಂತರ ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡ ಮೇಲೆ ಅಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ಸ್ ಅಥವಾ ಸಾಮಾನ್ಯ ಅಪವರ್ತನ ಕೇವಲ ಒಂದು ಆಗಿಲ್ಲ, ಅದಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿದೆ ಅಂತ ಹೇಳಿ ಪ್ರೂವ್ ಮಾಡಿ ನಾವು ತೆಗೆದುಕೊಂಡಂತಹ ಹೂವೇ ಏನಿದೆ ಅದು ತಪ್ಪು ಅಂತ ಹೇಳಿ ಈ ಮೂಲಕ ನಾವಿಲ್ಲಿ ಸಾಧಿಸ್ತಾ ಇದ್ದೇವೆ. ಸೊ ಈ ಥಿಯರಮನ್ನು ನಾವು ನೇರವಾಗಿ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಪ್ರೂವ್ ಮಾಡ್ತಾ ಇಲ್ಲ. ಅದರ ಬದಲಿಗೆ ಸ್ಕ್ವೇರ್ ರೂಟ್ 2 ಅನ್ನು ಮೊದಲಿಗೆ ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡು ಆಮೇಲೆ ನಾವು ತೆಗೆದುಕೊಂಡಂಥ ಅಸಂಪ್ಷನ್ ತಪ್ಪಾಗಿದೆ ಅಂತ ಹೇಳಿ ನಾವಿಲ್ಲಿ ಕಾಂಟ್ರಡಿಕ್ಷನ್ ಮೆಥಡ್ ಅಥವಾ ವಿರೋಧಾಭಾಸ ಮೆಥಡ್ ವಿಧಾನವನ್ನು ಉಪಯೋಗಿಸ್ತಾ ಇದ್ದೇವೆ. ಸೊ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿಲ್ಲ ಅಂತಾದರೆ ಖಂಡಿತವಾಗಿಯೂ ಇದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡ್ತಾ ಇದ್ದೇವೆ. ಸೊ ಮೊದಲಿಗೆ ಇದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಪ್ರೂಫ್ ಅಥವಾ ಸಾಧನೆಯನ್ನು ಕನ್ನಡದಲ್ಲಿ ಬರೀತಾ ಇದ್ದೇನೆ. ನಂತರ ಕೊನೆಗೆ ಇಂಗ್ಲೀಷ್ನಲ್ಲಿ ನೀವು ಯಾವ ರೀತಿಯಲ್ಲಿ ಬರೀಬಹುದು ಅಂತ ಹೇಳಿ ವಿವರಿಸ್ತೇನೆ. ಸೊ ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಈ ಸ್ಕ್ವೇರ್ ರೂಟ್ ಆಫ್ 2 ಏನಿದೆ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ನಾವಿಲ್ಲಿ ತೆಗೆದುಕೊಳ್ಬೇಕು. ಸೊ ಸ್ಕ್ವೇರ್ ರೂಟ್ ಆಫ್ 2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಸೊ ಈಗ ನಮಗೆ ಇದು ಯಾವ ರೀತಿಯ ಸಂಖ್ಯೆ ಅಂತ ಗೊತ್ತಿಲ್ಲ, ನಾವಿಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡಬೇಕು. ಅದನ್ನು ನಾವು ವಿರುದ್ಧ ವಿಧಾನವನ್ನು ಉಪಯೋಗಿಸಿ ಪ್ರೂವ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಥವಾ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಸೊ ಯಾವುದೇ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದರೆ ಅದು A/B ಫಾರ್ಮಲ್ಲಿ ಇರಬೇಕು. ಅಂದರೆ ನಾವು ಈಗ ಸ್ಕ್ವೇರ್ ರೂಟ್ ಆಫ್ 2 ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡಿದ್ದೇವೆ. ಸೊ ಹಾಗಾಗಿ ಅದು A/B ಫಾರ್ಮಲ್ಲಿ ಇರಬೇಕು. ಮತ್ತು ಇಲ್ಲಿ ಇರುವಂಥ A ಮತ್ತು Bಗಳು ಏನಾಗಿದೆ ಇವುಗಳು ಪೂರ್ಣಾಂಕಗಳಾಗಿರಬೇಕು. ಅಂದರೆ ಇಂಟೀಜರ್ಸ್ ಆಗಿರಬೇಕು. ಅಂದರೆ Z ಎನ್ನುವಂಥ ಗಣದಲ್ಲಿ ಇವುಗಳು ಬರ್ತದೆ. ಹಾಗೆ ಛೇದ ಅಥವಾ ಡಿನಾಮಿನೇಟರ್ ಏನಿದೆ ಅದು 0ಗೆ ಸಮವಾಗಿರಬಾರ್ದು. ಅದೇ ರೀತಿ ಎ ಮತ್ತು ಬಿ ನಾವು ತೆಗೆದುಕೊಂಡಂಥ ಈ ಸಂಖ್ಯೆಗಳು ಏನಿದೆ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳಾಗಿರಬೇಕು. ಸೊ ಇದರ ಅರ್ಥ ಏನು ಅಂತ ಹೇಳಿ ನಾವಿಲ್ಲಿ ಈಗ ನೋಡುವ. ಸೊ ಮೊದಲಿಗೆ ನಾವೇನು ಮಾಡಬೇಕು ಅಂತ ಹೇಳಿದರೆ ಇದು ಒಂದು ನಮಗೆ ಕೊಟ್ಟಿರುವಂಥ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ಬೇಕು. ಸೊ ಭಾಗಲಬ್ಧ ಸಂಖ್ಯೆ ಆದರೆ ಅದು A/B ಫಾರ್ಮಲ್ಲಿ ಇರ್ತದೆ. ಸೊ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 2 ಇಸ್ ಈಕ್ವಲ್ ಟು A/B ಅಂತ ಬರೀತಾ ಇದ್ದೇನೆ. ಇಲ್ಲಿ A ಮತ್ತು B ಪೂರ್ಣಾಂಕ ಅಥವಾ ಇಂಟೀಜರ್, ಹಾಗೆ ಛೇದ ಅಥವಾ ಡಿನಾಮಿನೇಟರ್ B 0ಗೆ ಸಮವಾಗಿರಬಾರ್ದು. ಮತ್ತು A ಮತ್ತು Bಗಳು ಸಹ ಅವಿಭಾಜ್ಯಗಳಾಗಿರಬೇಕು. ಅಂದರೆ ಈ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಇದರಲ್ಲಿ ಸಾಮಾನ್ಯ ಅಪವರ್ತನಗಳು ಇರಬಾರ್ದು. ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇದರಲ್ಲಿ ಇರಬಾರ್ದು. ಅದನ್ನು ನಾವು ಸಹ ಅವಿಭಾಜ್ಯಗಳು ಅಂತ ಹೇಳ್ತೇವೆ ಅಥವಾ ಇಂಗ್ಲೀಷ್ನಲ್ಲಿ ಕೋ ಪ್ರೈಮ್ ಅಂತ ಹೇಳ್ತೇವೆ. ಸೊ ಏನರ್ಥ ಅಂದರೆ ಈಗ ಉದಾಹರಣೆಗೆ ನಾನು 4 ಮತ್ತು 9 ತೆಗೆದುಕೊಂಡ್ರೆ 4 ಇದರ ಅಪವರ್ತನಗಳು ಯಾವುದೆಲ್ಲ 1 4 ಮತ್ತು 9 1 2 ಮತ್ತು 4. ಹಾಗೆ 9 ಅಪವರ್ತನಗಳು 1 3 ಮತ್ತು 9. ಸೊ ಇಲ್ಲಿ ನೀವು ಕಾಣ್ಬೋದು ಇಲ್ಲಿ 4 ಮತ್ತು 9 ಇವುಗಳು ಸಹ ಅವಿಭಾಜ್ಯಗಳು ಅಥವಾ ಕೋ ಪ್ರೈಮ್. ಯಾಕೆಂದರೆ ಇಲ್ಲಿ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇಲ್ಲ. ಹಾಗಾಗಿ ನಾವು ಈ ಕಂಡೀಷನ್ ಇದು ಫಾಲೋ ಮಾಡ್ತಾ ಇದೆಯಾ ಅಂತ ಹೇಳಿ ನೋಡಬೇಕು. ಅಂದರೆ ಎರಡು ಸಂಖ್ಯೆಗಳು ಎ ಮತ್ತು ಬಿಯನ್ನು ತೆಗೆದುಕೊಂಡಾಗ ಅಲ್ಲಿ ಇರುವಂತಹ ಸಾಮಾನ್ಯ ಅಪವರ್ತನ ಕೇವಲ 1 ಇರಬೇಕು. 1ಅನ್ನು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇರಬಾರ್ದು. ಅಂಥ ಸಂಖ್ಯೆಗಳನ್ನು ನಾವು ಸಹ ಅವಿಭಾಜ್ಯಗಳು ಅಥವಾ ಕೋ ಪ್ರೈಮ್ ಅಂತ ಹೇಳ್ತೇವೆ.
ನಂತರ ಈ ರೀತಿ ಬರೆದ ನಂತರ ಈಗ ಇನ್ನು ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗುವ. ಸೊ ಮೊದಲಿಗೆ ಈ ಬಿಯನ್ನು ಈ ಬದಿಗೆ ತರ್ತಾ ಇದ್ದೇನೆ. ಸೊ ಈ ಬದಿಗೆ ಬಂದಾಗ ಬಿ ನ್ಯೂಮರೇಟರ್ಗೆ ಬರ್ತದೆ. ಸೊ ಬಿ ಇಂಟು 2 ಇಸ್ ಈಕ್ವಲ್ ಟು ಎ. ನಂತರ ನಾವೇನು ಮಾಡುವ ಅಂದರೆ ಎರಡೂ ಬದಿಯನ್ನು ನಾವು ಸ್ಕ್ವೇರ್ ಮಾಡುವ. ಸೊ ಎರಡೂ ಬದಿಗೆ ಸ್ಕ್ವೇರ್ ಅಂತ ಹೇಳಿದರೆ ವರ್ಗ ಮಾಡಬೇಕು. ಸೊ ಎರಡೂ ಬದಿಗೆ ವರ್ಗ ಮಾಡಬೇಕು. ಸೊ ವರ್ಗ ಮಾಡಿದಾಗ ಇಲ್ಲಿ ಯಾವ ರೀತಿಯ ಬೆಲೆ ಬರ್ತದೆ ಅಂತ ಹೇಳಿ ನೋಡುವ. ಸೊ ಬಿ ಇಂಟು 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದಾಗ ಬಿ ಸ್ಕ್ವೇರ್ ಆಗ್ತದೆ, ಹಾಗೆ ಇಂಟು ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಆಗ್ತದೆ. ಅಂದರೆ ಈ ಸ್ಕ್ವೇರ್ ಎನ್ನುವಂಥದ್ದು ಇದಕ್ಕೆ ಕೂಡ ಅಪ್ಲೈ ಆಗ್ತದೆ, ಹಾಗೆ ಇದಕ್ಕೆ ಕೂಡ ಅಪ್ಲೈ ಆಗ್ತದೆ. ನಂತರ ಎ ಸ್ಕ್ವೇರ್, ಆಮೇಲೆ ಬಿ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ರೂಟ್ ಇದೆ ಹಾಗೆ 2 ಇದೆ, ಇದೆರಡೂ ಕ್ಯಾನ್ಸಲ್ ಆಗ್ತದೆ. ಈಗ ಉದಾಹರಣೆಗೆ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಅಂತ ಇದ್ದರೆ ಈ ಸ್ಕ್ವೇರ್ ರೂಟನ್ನು ನಾವು ಹೇಗೆ ಬರಿಬೋದು, 2 ಟು ದ ಪವರ್ ಹಾಫ್ ಅಂತ ಬರಿಬೋದು. ಆಮೇಲೆ ಇಲ್ಲಿ ಪುನಃ ಸ್ಕ್ವೇರ್ ಇದೆ. ಸೊ ಇದು ಮತ್ತು ಇದು ಕ್ಯಾನ್ಸಲ್ ಆಗಿ ಇಲ್ಲಿ ಕೇವಲ 2 ಉಳಿತದೆ. ಸೊ 2 ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ನಂತರ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ ಇದನ್ನು ಸಮೀಕರಣ 1 ನಾವು ತೆಗೆದುಕೊಳ್ಳುವ. ಸೊ ಇಲ್ಲಿ ಈಗ ನೀವು ಇದನ್ನು ಗಮನಿಸಿದರೆ ಏನರ್ಥ, ಇದು ಏನನ್ನು ಹೇಳ್ತದೆ, 2 ಎನ್ನುವಂಥದ್ದು ಎ ಸ್ಕ್ವೇರನ್ನು ಭಾಗಿಸ್ತದೆ ಅಂತ ಹೇಳ್ತದೆ. ಸೊ ಹಾಗಾಗಿ ನಾವಿಲ್ಲಿ ಬರಿಬೋದು 2 ಎನ್ನುವಂಥ ಸಂಖ್ಯೆ ಎ ಸ್ಕ್ವೇರನ್ನು ಭಾಗಿಸ್ತದೆ ಅಂತ ಹೇಳಿ ಇಲ್ಲಿ ಬರಿಬೋದು. ಆಮೇಲೆ ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಮೇಯವನ್ನು ನೋಡಿದ್ದೇವೆ, ಪ್ರಮೇಯ 1.2 ಅಥವಾ ಥಿಯರಮ್ 1.2. ಅಲ್ಲಿ ಏನನ್ನು ಕಲ್ತಿದ್ದೇವೆ, ಈಗ ಪಿ ಎನ್ನುವಂಥ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಎ ಸ್ಕ್ವೇರನ್ನು ಭಾಗಿಸಿದರೆ ಅದು ಎಯನ್ನು ಕೂಡ ಭಾಗಿಸ್ತದೆ ಅಂತ ಹೇಳಿ ಅಲ್ಲಿ ನಾವು ಕಲ್ತಿದ್ದೇವೆ. ಸೊ ಆ ಥಿಯರಮ್ನ ಪ್ರಕಾರ ಈಗ 2 ಎನ್ನುವಂಥದ್ದು ಒಂದು ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆ. ಈ 2 ಎನ್ನುವಂಥದ್ದು ಎ ಸ್ಕ್ವೇರನ್ನು ಭಾಗಿಸ್ತಾ ಇದೆ. ಹಾಗಾಗಿ ನಾವೇನು ಹೇಳ್ಬೋದು, ಪ್ರಮೇಯ 1.2 ಪ್ರಕಾರ ಅಥವಾ ಪ್ರಮೇಯ 1.2ರಂತೆ ನಾವಿಲ್ಲಿ ಹೇಳ್ಬೋದು 2 ಎನ್ನುವಂಥದ್ದು ಎಯನ್ನು ಕೂಡ ಭಾಗಿಸ್ತದೆ ಅಂತ ಹೇಳಿ ಇಲ್ಲಿ ಹೇಳ್ಬೋದು. ಸೊ ಈಗ ನಮಗಿಲ್ಲಿ 2 ಎಯನ್ನು ಕೂಡ ಭಾಗಿಸ್ತದೆ ಅಂತ ಹೇಳಿ ಸಿಕ್ಕಿದೆ. ನಂತರ ಇದರಿಂದ ನಾವು ಏನು ಹೇಳ್ಬೋದು, ಈಗ 2 ಎನ್ನುವಂಥದ್ದು ಎಯನ್ನು ಭಾಗಿಸ್ತದೆ ಅಂತ ಹೇಳಿದರೆ ಇದನ್ನು ನಾವು ಇನ್ನೂ ಕೂಡ ಸಿಂಪ್ಲಿಫೈ ಮಾಡಿ ಎ ಇಸ್ ಈಕ್ವಲ್ ಟು 2c ಅಂತ ಬರಿಬೋದು. ಎ ಇಸ್ ಈಕ್ವಲ್ ಟು 2c ಅಂತ ಬರಿಬೋದು. ಸೊ ಯಾಕೆ ಇದನ್ನು ಈ ರೀತಿಯಲ್ಲಿ ಬರೀತಾ ಇದ್ದೇವೆ ಅಂದರೆ, ಈಗ 2 ಎನ್ನುವಂಥದ್ದು ಎಯನ್ನು ಭಾಗಿಸ್ತದೆ ಅಂತ ಹೇಳಿದರೆ ಏನರ್ಥ, ಈಗ ಉದಾಹರಣೆಗೆ ಎಯನ್ನು 8 ಅಂತ ತೆಗೆದುಕೊಂಡ್ರೆ 2 4s are 8. ಸೊ ಇದನ್ನು ಹೇಗೆ ಬರಿಬೋದು, 8 ಇಸ್ ಈಕ್ವಲ್ ಟು 2 ಇಂಟು 4 ಅಂತ ಬರಿಬೋದು. ಸೊ ಈ ರೀತಿ 8 ಡಿವೈಡೆಡ್ ಬೈ 2 ಅಂತ ಹೇಳಿದರೆ 8 ಇಸ್ ಈಕ್ವಲ್ ಟು 2 ಇಂಟು 4. ಅಥವಾ ಉದಾಹರಣೆಗೆ ಇಲ್ಲಿ 12 ಡಿವೈಡೆಡ್ ಬೈ 2 ಅಂತ ಇದ್ದರೆ ಇದನ್ನು ಹೇಗೆ ಬರಿಬೋದು, 12 ಇಸ್ ಈಕ್ವಲ್ ಟು 2 ಇಂಟು 6. ಸೊ ಇಲ್ಲಿ 2 ಎನ್ನುವಂಥದ್ದು ಹಾಗೆ ಉಳಿತದೆ, ಆಮೇಲೆ ಇಲ್ಲಿರುವಂಥ ಬೆಲೆ ಚೇಂಜ್ ಆಗ್ತಾ ಹೋಗ್ತದೆ ನಮಗೆ ಯಾವ ಸಂಖ್ಯೆ ಸಿಕ್ಕಿದೆ ಅದಕ್ಕೆ ಹೊಂದಿಕೊಂಡು. ಹಾಗಾಗಿ 2 ಎಯನ್ನು ಭಾಗಿಸ್ತದೆ ಅಂತ ಹೇಳಿದರೆ ನಾವು ಅದನ್ನು ಎ ಇಸ್ ಈಕ್ವಲ್ ಟು 2c ಅಂತ ಬರಿಬೋದು. ಈ ರೀತಿ ಬರೆದ ನಂತರ ನೀವೇನು ಮಾಡಬೇಕಂದ್ರೆ, ನಮಗಿಲ್ಲಿ ಸಿಕ್ಕಂಥ ಎ ಇಸ್ ಈಕ್ವಲ್ ಟು 2c ಏನಿದೆ ಈ ಬೆಲೆಯನ್ನು ಸಮೀಕರಣ 1ರಲ್ಲಿ ನಾವಿಲ್ಲಿ ಆದೇಶಿಸಬೇಕು. ಸೊ ಸಮೀಕರಣ 1ರಲ್ಲಿ ಎಯ ಬೆಲೆಯನ್ನು ನಾವು ಆದೇಶಿಸಬೇಕು. ಸೊ ಆ ರೀತಿ ಎಯ ಬೆಲೆಯನ್ನು ಹಾಕಿದಾಗ ಯಾವ ರೀತಿಯ ಬದಲಾವಣೆ ಆಗ್ತದೆ ಅಂತ ಹೇಳಿ ನಾವೀಗ ನೋಡುವ. ಸೊ ಸಮೀಕರಣ 1 ಏನು, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಎಷ್ಟು 2c. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2c ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ನೆಕ್ಸ್ಟ್ ಇಲ್ಲಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2c ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ 2 ಸ್ಕ್ವೇರ್ ಅಂತ ಹೇಳಿದರೆ 4c ಸ್ಕ್ವೇರ್ ಡಿವೈಡೆಡ್ ಬೈ 2. 2 1s are 2 2s are. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2c ಸ್ಕ್ವೇರ್. ಸೊ ಇಲ್ಲಿ ಇರುವಂಥ ಈ 2 ಏನಿದೆ ಇದನ್ನು ಈ ಬದಿಗೆ ತಂದಾಗ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ನಮಗೆ ಸಿಗ್ತದೆ. ಅಥವಾ ಇದನ್ನು
ಆಚೀಚೆ ಮಾಡಿ ಕೂಡ ಬರೀಬೋದು. c² = b² ಡಿವೈಡೆಡ್ ಬೈ 2. ಇದನ್ನು ಸಮೀಕರಣ 2 ಆಗಿ ತೆಗೆದುಕೊಳ್ಳುವ. ಸೊ c² = b² ಡಿವೈಡ್ ಬೈ 2 ಅಂತ ಸಿಕ್ಕಿದೆ. ಅದರ ಅರ್ಥ ಏನು? 2 ಎನ್ನುವಂಥ ಸಂಖ್ಯೆ bಯನ್ನು ಭಾಗಿಸ್ತದೆ ಅಂತೇಳಿ. ಸೊ 2 ಎನ್ನುವಂಥ ಸಂಖ್ಯೆ 2b² ಅನ್ನು ಭಾಗಿಸ್ತದೆ. ಸೊ ಈಗ 2 ಎನ್ನುವಂಥ ಸಂಖ್ಯೆ b² ಭಾಗಿಸ್ತದೆ ಅಂತ ಆದರೆ ನಾವು ಪ್ರಮೇಯ 1.2 ಅಥವಾ ಥಿಯರಮ್ 1.2 ಪ್ರಕಾರ ಏನು ಹೇಳ್ಬೋದು? ಇದರ ಪ್ರಕಾರ ನಾವು ಹೇಳ್ಬೋದು 2 bಯನ್ನು ಕೂಡ ಭಾಗಿಸ್ತದೆ ಅಂತೇಳಿ. ಸೊ 2 bಯನ್ನು ಕೂಡ ಭಾಗಿಸ್ತದೆ ಅಂತ ಹೇಳ್ಬೋದು. ಸೊ ಈಗ ನೀವಿಲ್ಲಿ ನೋಡಿದರೆ ಎರಡು ಸಮೀಕರಣಗಳನ್ನು ನೋಡಿ ಇಲ್ಲಿರುವಂಥ ಅಪವರ್ತನಗಳನ್ನು ಗಮನಿಸಿದರೆ ನಮಗಿಲ್ಲಿ ಏನು ಸಿಕ್ಕಿದೆ? ಈ 2 ಎನ್ನುವಂಥದ್ದು ಬಿಯನ್ನು ಭಾಗಿಸ್ತಾ ಇದೆ, ಹಾಗೆ 2 ಎನ್ನುವಂಥದ್ದು ಎಯನ್ನು ಕೂಡ ಭಾಗಿಸ್ತಾ ಇದೆ. ಸೊ ಮೊದಲಿಗೆ ನಾನಿಲ್ಲಿ ಹೇಳಿದ್ದೆ, ಯಾವುದೇ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಬೇಕಾದ್ರೆ ಅಲ್ಲಿ a/b ಫಾರ್ಮಲ್ಲಿ ಇರಬೇಕು ಮತ್ತು a ಮತ್ತು bಗಳು ಸಹ ಅವಿಭಾಜ್ಯಗಳಾಗಿರಬೇಕು. ಅಂದರೆ ಅಲ್ಲಿ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಅಥವಾ ಕಾಮನ್ ಫ್ಯಾಕ್ಟರ್ಸ್ಗಳು ಇರಬಾರ್ದು. ಬಟ್ ಇಲ್ಲಿ ನಾವಿಲ್ಲಿ ಪ್ರೂವ್ ಮಾಡ್ತಾ ಹೋದಾಗ ನಮಗಿಲ್ಲಿ ಏನು ಸಿಕ್ಕಿತ್ತು? ನೀವಿಲ್ಲಿ ನೋಡ್ಬೋದು, ನಮಗೆ 2 ಎನ್ನುವಂಥ ಒಂದು ಅಪವರ್ತನ ಅದು ಬಿಯನ್ನು ಕೂಡ ಭಾಗಿಸ್ತಾ ಇದೆ, 2 ಎನ್ನುವಂಥ ಸಂಖ್ಯೆ ಎಯನ್ನು ಕೂಡ ಭಾಗಿಸ್ತಾ ಇದೆ. ಅಂದರೆ ಎ ಮತ್ತು ಬಿಗೆ ಒಂದನ್ನು ಬಿಟ್ಟು ಇನ್ನೊಂದು ಸಾಮಾನ್ಯ ಅಪವರ್ತನ ನಮಗೆ ಸಿಕ್ಕಿದೆ, ಅದು 2 ಆಗಿದೆ. ಅದರ ಅರ್ಥ ಏನು? ಅದರ ಅರ್ಥ ನಾವು ಏನು ತೆಗೆದುಕೊಂಡಿದ್ದೇವೆ ಮೊದಲಿಗೆ ಅಸಂಪ್ಷನ್ √2 ಎನ್ನುವಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ, ಅದು ತಪ್ಪಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಕೊನೆಗೆ ನಾವಿಲ್ಲಿ ಒಂದು ಸ್ಟೇಟ್ಮೆಂಟನ್ನು ಬರೀಬೇಕು. ಪ್ರಮೇಯ 1.2ರಂತೆ 2 ಬಿಯನ್ನು ಭಾಗಿಸ್ತಾ ಇದೆ. ಆದ್ದರಿಂದ ನಾವಿಲ್ಲಿ ನೋಡ್ಬೋದು 2 ಎನ್ನುವಂಥದ್ದು ಎ ಮತ್ತು ಬಿಯ ಸಾಮಾನ್ಯ ಅಪವರ್ತನವಾಗಿದೆ. ಸೊ ಮೊದಲಿಗೆ ನಾವಿಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡಿದ್ದೇವೆ. ಸೊ ಭಾಗಲಬ್ಧ ಸಂಖ್ಯೆ ಆಗಬೇಕಾದ್ರೆ ಅದರಲ್ಲಿ ಎ ಮತ್ತು ಬಿ ಏನಿದೆ ಅದಕ್ಕೆ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಇರಬಾರ್ದು. ಸೊ ಇಲ್ಲಿ ನಾವು ತೆಗೆದುಕೊಂಡಂತಹ ಊಹೆ ಏನಿದೆ ಇದು ತಪ್ಪಾಗಿದೆ, ಹಾಗಾಗಿ ವಿರೋಧಾಭಾಸವಾಗಿದೆ, ಅಂದರೆ ಕಾಂಟ್ರಡಿಕ್ಷನ್ ಆಗಿದೆ. ಆದ್ದರಿಂದ ನಾವಿಲ್ಲಿ ಹೇಳ್ಬೋದು √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿಲ್ಲ, ಅದರ ಬದಲಿಗೆ ಅದೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನೀವು ಕನ್ನಡದಲ್ಲಿ ಇದರ ಪ್ರೂಫ್ ಅಥವಾ ಸಾಧನೆಯನ್ನು ಬರೀಬೇಕು. ಹಾಗೆ ಇಂಗ್ಲೀಷ್ನಲ್ಲಿ ಇದನ್ನು ಬರೆಯುವುದಾದರೆ ಇದೇ ರೀತಿ ಮೆಥಡನ್ನು ಫಾಲೋ ಮಾಡಬೇಕು. ಸೊ ಮೊದಲಿಗೆ ನೀವು ಎಸ್ಯೂಮ್ ಮಾಡಬೇಕು √2 ಒಂದು ರ್ಯಾಷನಲ್ ನಂಬರ್ ಆಗಿದೆ ಅಂತ ಹೇಳಿ. ಅಂದರೆ √2 = a/b, a, b ಏನಾಗಿದೆ? ಇಂಟೀಜರ್ ಆಗಿದೆ. ಹಾಗೆ ಡಿನಾಮಿನೇಟರ್ b is not equal to 0. ಆಮೇಲೆ a ಮತ್ತು bಗಳು ಕೋಪ್ರೈಮ್ ಆಗಿರಬೇಕು. ಇದರಲ್ಲಿ 1ಅನ್ನು ಬಿಟ್ಟು ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ಸ್ ಇರಬಾರ್ದು. ನೆಕ್ಸ್ಟ್ ಇಲ್ಲಿ ಸೇಮ್ ಮೆಥಡ್ ಇಲ್ಲಿ ಹೇಗೆ ಸಿಂಪ್ಲಿಫೈ ಮಾಡಿದ್ದೀನಿ, ಸ್ಕ್ವಾರಿಂಗ್ ಮಾಡೋದು, ಆ ರೀತಿಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋದು. ಆಮೇಲೆ ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತೆಗೆದುಕೊಳ್ಳೋದು. ನಂತರ ಇಲ್ಲಿ a²/2 ಸಿಕ್ಕಿದೆ, ಅಂದರೆ 2 ಡಿವೈಡ್ಸ್ a² ಅಂತ ಹೇಳ್ಬೋದು. ಆಮೇಲೆ ಥಿಯರಮ್ 1.2 ಪ್ರಕಾರ ಈಗ 2 ಎನ್ನುವಂಥದ್ದು ಪ್ರೈಮ್ ನಂಬರ್. ಸೊ ಇಫ್ 2 ಡಿವೈಡ್ಸ್ a² ಅಂತ ಹೇಳಿದರೆ 2 ಡಿವೈಡ್ಸ್ a ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈಗ 2 ಡಿವೈಡ್ಸ್ a ಅಂತ ಹೇಳಿದರೆ ಅದನ್ನು ನಾವು ಈ ಫಾರ್ಮಲ್ಲಿ ಬರಿಬೋದು, a = 2c. ನಂತರ ಈ ಬೆಲೆಯನ್ನು ಈ ಸಮೀಕರಣ 1ರಲ್ಲಿ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಪುನಃ ನಮಗೆ ಕೊನೆಗೆ c² = b² ಡಿವೈಡ್ ಬೈ 2 ಅಂತ ಸಿಗ್ತದೆ. ಇದರ ಅರ್ಥ ಏನು? 2 ಡಿವೈಡ್ಸ್ b². ಪುನಃ 2 ಡಿವೈಡ್ಸ್ b² ಆದರೆ ನಾವು ಥಿಯರಮ್ 1.2 ಪ್ರಕಾರ ಹೇಳ್ಬೋದು 2 ಡಿವೈಡ್ಸ್ b ಅಂತ ಹೇಳ್ಬೋದು. ಸೊ ಇಲ್ಲಿ ಈಗ ನಮಗೆ ಏನು ಸಿಕ್ಕಿದೆ? 2 ಎನ್ನುವಂಥದ್ದು a ಮತ್ತು bಯ ಕಾಮನ್ ಫ್ಯಾಕ್ಟರ್ ಅಂತ ಸಿಕ್ಕಿದೆ. ಬಟ್ ನಾವು ಫಸ್ಟಿಗೆ ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದರೆ ಅಲ್ಲಿ a ಮತ್ತು b ಕೋಪ್ರೈಮ್ ಆಗಿರಬೇಕು ಅಂತ ಇಲ್ಲಿ ನಾವು ಫಸ್ಟಿಗೆ ಎಸ್ಯೂಮ್ ಮಾಡಿದ್ದೇವೆ. ಇಲ್ಲಿ ನೀವು ನೋಡ್ಬೋದು ಕೋಪ್ರೈಮ್ ಅಂತ ಹೇಳಿದರೆ ಏನರ್ಥ? ಅದರ ಕಾಮನ್ ಫ್ಯಾಕ್ಟರ್ಸ್ ಕೇವಲ 1 ಮಾತ್ರ ಆಗಿರಬೇಕು. ಬಟ್ ಇಲ್ಲಿ ನಮಗೆ ಸಿಂಪ್ಲಿಫೈ ಮಾಡ್ತಾ ಹೋದ ಹಾಗೆ ಕೊನೆಗೆ ಕಾಮನ್ ಫ್ಯಾಕ್ಟರ್ 2 ಕೂಡ ಸಿಕ್ಕಿದೆ. ಹಾಗಾಗಿ ನಾವು ತೆಗೆದುಕೊಂಡಂಥ ಅಸಂಪ್ಷನ್ ಏನಿದೆ ಅದು ರಾಂಗ್ ಆಗಿದೆ, ತಪ್ಪಾಗಿದೆ. ಸೊ ಅದನ್ನು ನಾವು ಕಾಂಟ್ರಡಿಕ್ಷನ್ ಅಂತ ಹೇಳ್ತೇವೆ, ಅಥವಾ ಕನ್ನಡದಲ್ಲಿ ವಿರೋಧಾಭಾಸ ಅಂತ ಹೇಳ್ತೇವೆ. ಸೊ this contradiction has arisen because of our incorrect assumption that √2 is a rational. ಸೊ ನಾವು ಮೊದಲಿಗೆ ತೆಗೆದುಕೊಂಡಂಥ assumption ತಪ್ಪಾಗಿದೆ, ಅಂದರೆ √2 rational ಅಂತ ತೆಗೆದುಕೊಂಡಿದ್ದೇವೆ, ಅದು ತಪ್ಪು. ಹಾಗಾಗಿ ನಾವಿಲ್ಲಿ ಹೇಳ್ಬೋದು √2 is irrational.